ಮಕ್ಕಳದು SLC ಮುಗೀತು, PUC ಮುಗೀತು, ಮುಂದೇನಾಗಬೇಕು, ಮುಂದೇನು ಮಾಡಬೇಕು? ಹೌದು, ನನ್ನ ಮಗ, ನನ್ನ ಮಗಳು, ನನ್ನ ಬಂಧುಗಳೆಲ್ಲ MBBS MD ಡಾಕ್ಟರ್ಸ್ ಇದ್ದಾರೆ, ನನ್ನ ಮಕ್ಕಳು ಕೂಡ ಅದೇ ಆಗಬೇಕು. ನನ್ನ ಸ್ನೇಹಿತನ ಮಕ್ಕಳು IIT ಒಳಗೆ ಇಂಜಿನಿಯರಿಂಗ್ ಮುಗಿಸಿ ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳು ಹಾಗೆ ಸಂಪಾದನೆ ಮಾಡೋರ ಥರ ಆಗಬೇಕು. ಇನ್ಯಾರೋ ನನಗೆ ಗೊತ್ತಿರೋರ ಮಕ್ಕಳು UPSC ಎಕ್ಸಾಮ್ ಬರೆದು ಸಿವಿಲ್ ಸರ್ವೀಸಲ್ಲಿ ಎಲ್ಲರ ಜೊತೆ ಸಲ್ಯೂಟ್ ಹೊಡೆಸಿಕೊಳ್ಳುವಂತಹ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ, ನಮ್ಮ ಮಕ್ಕಳು ಕೂಡ ಅದೇ ಆಗಬೇಕು ಅಂತ ಕನಸುಗಳನ್ನ ಹೊತ್ಕೊಂಡಿರೋ ಪಾಲಕರು ಮಕ್ಕಳ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರೀತಿಯ ಪಾಲಕರೇ, ಮಕ್ಕಳು ನಿಮಗೇನು ಬೇಕೋ ಅದು ಆಗೋದು ಬೇಡ, ಅವ್ರಿಗೇನು ಬೇಕೋ, ಅವ್ರಿಗೆ ಯಾವುದು ಆಸಕ್ತಿ ಕ್ಷೇತ್ರ ಇದೆಯೋ ಅದಕ್ಕೆ ನಾವು ಸಾಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋಣ. ಭಗವಂತ ಪ್ರತಿಯೊಂದು ಜೀವಿಯನ್ನು ಭೂಮಿ ಮೇಲೆ ಕಳಿಸ್ಬೇಕಾದ್ರೆ ಅದರದೇ ಆದ ಒಂದು ವಿಶಿಷ್ಟವಾದ ಪ್ರತಿಭೆಯನ್ನು ಇಟ್ಟು ಕಳಿಸಿರ್ತಾನೆ. ಆ ಪ್ರತಿಭೆಯನ್ನು ಹುಡುಕೋದು, ಹೊರಗಡೆ ಪ್ರಕಟಿಸೋದು ಮಾತ್ರ ಪಾಲಕರು ಶಿಕ್ಷಣದ ಕೆಲಸ ಆಗಿದೆ. ಹಾಗಾಗಿ ಮಕ್ಕಳಿಗೆ ಇದೇ ಆಗು ಅದೇ ಆಗು ಅನ್ನುವಂಥ ಒತ್ತಡ ಮಾಡುವುದು ಸರಿಯಲ್ಲ. ಸಿಂಹ ಗರ್ಜಿಸಿದ್ರೇ ಚಂದ, ಜಿಂಕೆ ಓಡಿದ್ರೇ ಚಂದ, ಕೋಗಿಲೆ ಹಾಡಿದ್ರೇ ಚಂದ, ನವಿಲು ಕುಣಿದ್ರೇ ಚಂದ. ಯಾವ ಯಾವ ಜೀವಿಗಳಲ್ಲಿ ಏನು ಪ್ರತಿಭೆ ಇದೆ ಅಲ್ಲ ಅದನ್ನು ನಾವು ಮುನ್ನೆಲೆಗೆ ತಂದ್ರೇ ಚಂದ. ಇನ್ಯಾರೋ ಮಾಡ್ತಾ ಇದ್ದಾರೆ ಅದನ್ನು ನಾವು ಮಾಡಬೇಕು ಅಂತ ಅನುಕರಣೆ ಮಾಡಲಿಕ್ಕೆ ಹೋದರೆ ಅದು ನಮ್ಮ ಹುಟ್ಟಿಗೆ ನಾವು ಮಾಡುವಂತಹ